ಈ ಸೋಷಿಯಲ್ ಮೀಡಿಯಾ ಅಂತ ಏನ್ ಕರಿತೀವಿ, ಇದರಲ್ಲಿ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಾ ಇತ್ತು. ಆ ಪೋಸ್ಟ್ ನಲ್ಲಿ ಏನಿತ್ತು ಅಂದ್ರೆ, ರಸ್ತೆಯಲ್ಲಿ ನಮಾಜ್ ಮಾಡದಂತೆ ನೀವು ತಡೆಯುವುದಾದರೆ ಉದ್ಯಾನವನಗಳಲ್ಲಿ ಯೋಗ ಕೂಡ ಮಾಡುವುದನ್ನು ನಾವು ತಡಿಬೇಕಾಗ್ತದೆ. ಈ ನಮಾಜ್ ಎನ್ನುವಂಥದ್ದು ಒಂದು ಧಾರ್ಮಿಕ ಆಚರಣೆ, ಮುಸ್ಲಿಂ ಧರ್ಮಕ್ಕೆ ಸೇರಿದಂತ ಒಂದು ಧಾರ್ಮಿಕ ಆಚರಣೆ. ಇದನ್ನು ಯಾಕೆ ಈ ತರ ಮರ್ಜ್ ಮಾಡಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ, ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತವರು ಪ್ರಿಯಾಂಕಾ ಗಾಂಧಿ. ಅದ್ರಲ್ಲಿ ಯಾವುದೇ ಕಾರಣಕ್ಕೂ ದೇವರ ಆಚರಣೆ ಇಲ್ಲ. ಯೋಗ ಒಂದು ಧರ್ಮಕ್ಕೆ ಸೇರಿದಂತ ಆಚರಣೆ ಆಗಿದೆಯಾ, ಯೋಗ ಒಂದು ಧರ್ಮಕ್ಕೆ ಸೀಮಿತವಾಗಿದೆಯಾ, ಇದನ್ನ ನಾನು ನಿಮ್ಗೆ ಸ್ಪಷ್ಟಪಡಿಸ್ಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇಷ್ಟಪಡ್ತೇನೆ. ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನ ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ನಾನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗಪಟು ಸಂದೀಪ್ MN ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಇಂದಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನನ್ನ ತಿಳಿಸ್ಲಿಕ್ಕೆ ಬಂದಿದ್ದೇನೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಸೋಷಿಯಲ್ ಮೀಡಿಯಾ ಅಂತ ಏನ್ ಕರಿತೀವಿ, ಇದರಲ್ಲಿ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಾ ಇತ್ತು. ಆ ಪೋಸ್ಟ್ ನಲ್ಲಿ ಏನಿತ್ತು ಅಂದ್ರೆ, ರಸ್ತೆಯಲ್ಲಿ ನಮಾಜ್ ಮಾಡದಂತೆ ನೀವು ತಡೆಯುವುದಾದರೆ ಉದ್ಯಾನವನಗಳಲ್ಲಿ ಯೋಗ ಕೂಡ ಮಾಡುವುದನ್ನು ನಾವು ತಡಿಬೇಕಾಗ್ತದೆ ಎನ್ನುವಂತ ಈ ಮಾತನ್ನ ಆ ಪೋಸ್ಟ್ ಅಲ್ಲಿ ಇತ್ತು. ಹಾಗಾದ್ರೆ ಏನಿದೆ ಇದರ ಸಾರಾಂಶ ಅಂದ್ರೆ, ಈ ರಸ್ತೆ ಎನ್ನುವಂಥದ್ದು ಒಂದು ಪಬ್ಲಿಕ್ ಪ್ಲೇಸ್, ಅದೇ ರೀತಿ ಉದ್ಯಾನವನ ಎನ್ನುವಂಥದ್ದು ಒಂದು ಪಬ್ಲಿಕ್ ಪ್ಲೇಸ್. ಹಾಗಾಗಿ ಎರಡು ಪಬ್ಲಿಕ್ ಪ್ಲೇಸ್ ಆದುದರಿಂದ ಈ ನಮಾಜ್ ಎನ್ನುವಂಥದ್ದು ಒಂದು ಧಾರ್ಮಿಕ ಆಚರಣೆ, ಮುಸ್ಲಿಂ ಧರ್ಮಕ್ಕೆ ಸೇರಿದಂತ ಒಂದು ಧಾರ್ಮಿಕ ಆಚರಣೆ. ಯೋಗ ಎನ್ನುವಂಥದ್ದು ಒಂದು ಯಾವುದೇ ಧರ್ಮಕ್ಕೂ ಸೇರದಲ್ಲ ಅಂತ ಆಚರಣೆ ಯೋಗವಾಗಿದೆ. ಆದ್ರೆ ಎರಡನ್ನು ಯಾಕೆ ಈ ತರ ಮರ್ಜ್ ಮಾಡಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ, ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತವರು ಪ್ರಿಯಾಂಕಾ ಗಾಂಧಿ ಅಂತಾದ್ರು ಕರೀತಾರೆ, ಅಥವಾ ಪ್ರಿಯಾಂಕಾ ವಾದ್ರಾ ಅಂತಾದ್ರು ಕರೀತಾರೆ. ಇವರೊಬ್ರು ಕಾಂಗ್ರೆಸ್ ಮುಖಂಡರು, ರಾಷ್ಟ್ರೀಯವಾಗಿ ಗುರುತಿಸಿಕೊಂಡಂತ ಒಂದು ಕಾಂಗ್ರೆಸ್ ಮುಖಂಡರು. ಅವರ ಫ್ಯಾಮಿಲಿಗೆ ಅವರದ್ದೇ ಆದಂತ ಒಂದು ಇತಿಹಾಸವಿದೆ, ಅದೇನೇ ಇರಬಹುದು. ಈ ಸ್ಟೇಟ್ಮೆಂಟ್ ಅನ್ನ ಅವರು ಪಾಸ್ ಮಾಡಿದ್ದಾರಾ ಇಲ್ವೋ, ಅದು ಯಾವಾಗ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಮಾಡಿದ್ದಾರೆ, ಅಥವಾ ಪ್ರೆಸೆಂಟ್ ಆಗಿ ಮಾಡಿದ್ದಾರೆ, ಇದನ್ನ ನಾನು ನಿಮ್ಗೆ ಕೊನೆಯದಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಎರಡು ಯೋಗ ಮತ್ತು ನಮಾಜ್ ಅನ್ನ ಒಂದು ಧಾರ್ಮಿಕ ಆಚರಣೆ ಅಂತ ನಾವು ಏನ್ ಮಾಡ್ತಿದ್ವಿ, ಗುರುತಿಸ್ತಾ ಇದ್ದೀವಿ. ನಿಜವಾಗಿಯೂ ನಮಾಜ್ ಎನ್ನುವಂಥದ್ದು ಒಂದು ಮುಸ್ಲಿಂ ಧರ್ಮಕ್ಕೆ ಸೇರಿದಂತ ಆಚರಣೆ ಆಗಿದೆ, ಅದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಆದ್ರೆ ಯೋಗ ಒಂದು ಧರ್ಮಕ್ಕೆ ಸೇರಿದಂತ ಆಚರಣೆ ಆಗಿದೆಯಾ, ಯೋಗ ಒಂದು ಧರ್ಮಕ್ಕೆ ಸೀಮಿತವಾಗಿದೆಯಾ, ಇದನ್ನ ನಾನು ನಿಮ್ಗೆ ಸ್ಪಷ್ಟಪಡಿಸ್ಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇಷ್ಟಪಡ್ತೇನೆ. ಇದನ್ನ ನಾ ಯಾಕೆ ನಿಮ್ಗೆ ಈ ವಿಚಾರಣವನ್ನು ತಿಳಿಸ್ತಾ ಇದ್ದೀನಿ ಅಂದ್ರೆ, ಪ್ರಿಯಾಂಕಾ ಗಾಂಧಿ ಅವರು ಹೇಳಿರ್ಬೋದು, ಅವರು ಒಂದು ಕಾಂಗ್ರೆಸ್ ಕುಟುಂಬಕ್ಕೆ ಸೇರಿದಂತವರು, ಅದಕ್ಕಾಗಿ ನಾ ಈ ವಿಡಿಯೋ ಮಾಡ್ತಾ ಇದ್ದೀನ, ಇಲ್ಲ ನಂದು ಒಂದು ಯಾವುದೋ ಒಂದು ಪಕ್ಷನ ಇಲ್ಲ, ಖಂಡಿತವಾಗಿಲ್ಲ. ನಾನು ಯಾವುದೇ ಒಂದು ಪಕ್ಷನ ವಿರೋಧಿಸ್ತಾ ಇಲ್ಲ, ಯಾವುದೇ ಒಂದು ಪಕ್ಷನ ಬೆಂಬಲಿಸ್ತಾ ಇಲ್ಲ. ನಾವೊಬ್ಬ ವ್ಯಕ್ತಿ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ಒಂದು ಪೋಸ್ಟ್ ನನ್ನ ಮುಂದೆ ಬಂದಾಗ, ಒಬ್ಬ ಯೋಗ ಪಟುವಾಗಿ ಒಂದಿಷ್ಟು ವರ್ಷಗಳಿಂದ ಯೋಗಾಭ್ಯಾಸ ಮಾಡ್ತಕ್ಕಂತ ನಾನು ಮತ್ತೊಬ್ಬ ಭಾರತೀಯನಾಗಿ ಈ ವಿಷಯದ ಬಗ್ಗೆ ಮಾತಾಡ್ಬೇಕಾದಂತ ಒಂದು ಅನಿವಾರ್ಯತೆ ಮತ್ತು ಅದೊಂದು ನಮ್ಮ ಜವಾಬ್ದಾರಿಯಾಗಿದೆ. ಯಾಕಂದ್ರೆ ಯೋಗ ಎನ್ನುವಂಥದ್ದು ವಿಶ್ವಕ್ಕೆ ಭಾರತ ಕೊಟ್ಟಂತ ಒಂದು ಅದ್ಭುತ ಕೊಡುಗೆ ಆಗಿದೆ. ಹಾಗಾಗಿ ಇದರ ಬಗ್ಗೆ ನಾನು ಮಾತಾಡದೆ ಹೋದ್ರೆ ತಪ್ಪಾಗುತ್ತೆ. ವಿಡಿಯೋದಲ್ಲಿ ಈ ಧಾರ್ಮಿಕ ಆಚರಣೆಗಳ ಬಗ್ಗೆ ಯೋಗ ಮತ್ತು ನಮಾಜ್ ಅನ್ನ ಸೇರಿಸಿ ಒಂದು ಮಾತನ್ನ ಹೇಳಿರ್ತಕ್ಕಂಥ ಈ ಒಂದು ವಿಚಾರದ ಬಗ್ಗೆ ನಾನು ನಿಮ್ಗೆ ಸ್ಪಷ್ಟತೆಯನ್ನ ಕೊಡ್ಲಿಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ನಿಜವಾಗಿಯೂ ನಮಾಜ್ ಎನ್ನುವಂಥದ್ದು ಒಂದು ಮುಸ್ಲಿಂ ಧರ್ಮಕ್ಕೆ ಸೇರಿದಂತ ಆಚರಣೆ ಆಗಿದೆ. ಅದನ್ನ ಅವರು ರೋಡ್ ನಲ್ಲಿ ಮಾಡ್ತಾರೋ, ಮನೆಯಲ್ಲಿ ಮಾಡ್ತಾರೋ, ಇದಕ್ಕೆ ಯಾರಾದ್ರೂ ವಿರೋಧ ಮಾಡ್ತಾರೋ, ಯಾರಾದ್ರೂ ಬೆಂಬಲ ಮಾಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ಯೋಗವನ್ನ ಉದ್ಯಾನವನಗಳಲ್ಲಿ ಮಾಡಿದರೆ ಅದನ್ನ ತಡಿಬೇಕಾದಂತ ಸಂದರ್ಭ ನಾವು ತರ್ತೀವಿ ಅಂತಕ್ಕಂಥ ಈ ಮಾತನ್ನ ಏನಿದೆ ಅದನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಯೋಗ ಎನ್ನುವಂಥದ್ದು ಒಂದು ಧರ್ಮವೇ ಅಲ್ಲವೇ ಅಲ್ಲ. ಯೋಗ ಒಂದು ಯಾವುದೇ ಧರ್ಮಕ್ಕೆ ಸೀಮಿತವಾದಂತ ಪರಂಪರೆ ಅಲ್ವೇ ಅಲ್ಲ. ಈಗ ಧರ್ಮದ ಆಚರಣೆಯಿಂದ ಕೆಲವೊಂದು ಹಬ್ಬಗಳು ಬರ್ತವೆ, ಅಥವಾ ಯಾವುದೋ ಒಂದು ಜಯಂತಿಗಳು ಬರ್ತವೆ. ಇಂಥವುಗಳನ್ನ ನಾವೇನ್ ಮಾಡ್ತೀವಿ, ಅದಕ್ಕೆ ಸಾಕಷ್ಟು ವಿವಾದಗಳನ್ನ ಮಾಡ್ತಾನೆ ಇದ್ದೀವಿ. ಅಂದ್ರೆ ಅದು ಒಂದು ಧರ್ಮಕ್ಕೆ ಸೀಮಿತವಾಗಿದ್ದು, ಇದು ರೋಡ್ ನಲ್ಲಿ ಮಾಡಬಾರ್ದು, ಇದು ಇನ್ನೊಂದು ಧರ್ಮಕ್ಕೆ ಸೀಮಿತವಾಗಿದ್ದು, ಇದು ಮನೆಯಲ್ಲೇ ಮಾತ್ರ ಮಾಡ್ಬೇಕು, ಅದೇನೇ ಇರಲಿ. ಆ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಬೇರೆಷ್ಟು ಜನಗಳಿದ್ದಾರೆ, ಅವ್ರು ಆ ವಿಚಾರಗಳನ್ನ ಮಾತಾಡ್ತಾರೆ. ನಾ ಅದ್ರ ಬಗ್ಗೆ ಮಾತಾಡ್ತಿಲ್ಲ, ನಾನು ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯೋಗ ಒಂದು ನಿಜವಾಗಿ ಒಂದು ಧರ್ಮಕ್ಕೆ ಸೇರಿದ್ದಾದರೆ ಇದನ್ನ ನಾವು ರೋಡ್ ನಲ್ಲಿ ಮಾಡ್ಬೇಕು ಎನ್ನುವಂತ ಒಂದು ಕ್ವಶನ್ ಪ್ರತಿಯೊಬ್ಬರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾನು ನಿಮ್ಗೆ ಇದನ್ನ ತಿಳಿಸ್ತಾ ಇದ್ದೀನಿ. ಸತ್ರ ನಿಜವಾಗಿ ಯೋಗವು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂತ ಅಲ್ಲ. ಯಾಕಂದ್ರೆ ಇದು ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನ ಶೈಲಿ.
ಈಗ ಹೆಂಗೆ ನಮಾಜ್ ಈಗ ಒಬ್ಬ ವ್ಯಕ್ತಿಯ ಒಂದು ಧರ್ಮಕ್ಕೆ ಸೇರಿದ ಒಂದು ಆಚರಣೆ ಆಗಿದೆ, ಆ ರೀತಿ ಯೋಗ ಅಲ್ಲ. ಯೋಗ ಒಂದು ಧರ್ಮಕ್ಕೆ ಸೇರಿದ್ದಲ್ಲ. ಒಬ್ಬ ಮನುಷ್ಯ ಒಂದು ಭೂಮಿ ಮೇಲೆ ಬಂದಿದ್ದಾನೆ ಅಂದ್ರೆ ಅವನು ಯಾವ ರೀತಿ ಬದುಕಬೇಕು, ಒಂದು ಶಿಸ್ತಿನ ಜೀವನ ಶೈಲಿಯಾಗಿದೆ. ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಲಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಇನ್ನೇನ್ ಧರ್ಮಗಳಿದೆ, ಬೇರೆ ಬೇರೆ ಧರ್ಮಗಳು, ಸಿಖ್, ಯಾವುದೇ ಒಂದು ಧರ್ಮಕ್ಕೆ ಇದು ಸೇರಿದ್ದಾಗಿಲ್ಲ. ಇದೊಂದು ಮಾನವನ ಜೀವನ ಶೈಲಿ, ಒಂದು ಬದುಕುವ ಕಲೆ, ಒಂದು ಬದುಕುವ ರೀತಿ, ಒಂದು ಶಿಸ್ತಿನ ಜೀವನ, ಯಾವ ರೀತಿ ನಾವು ಬದುಕಬೇಕೇನೋ ಅಂತ ತಿಳಿಸಿಕೊಡುವಂಥದ್ದು ಯೋಗ ಒಂದು ಭಾಗವಾಗಿದೆ. ಆದ್ರೆ ಯೋಗ ಯಾವುದೇ ಧರ್ಮದ ಭಾಗವಾಗಿಲ್ಲ, ಒಂದು ಮನುಷ್ಯನ ಜೀವನ ಶೈಲಿಯ ಒಂದು ಭಾಗವಾಗಿದೆ. ಮತ್ತೆ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಎಲ್ಲಾ ಧರ್ಮದ ಜನರು ಯೋಗವನ್ನ ಮಾಡ್ತಾರೆ ಸ್ನೇಹಿತರೆ. ಒಂದೇ ಧರ್ಮಕ್ಕೆ ಇದು ಯೋಗ ಸೀಮಿತವಾಗಿಲ್ಲ. ಪ್ರತಿಯೊಂದು ಈಗ ವಿಶ್ವಾದ್ಯಂತ ಯೋಗ ಹರಡಿದೆ ಅಂದ್ರೆ, ಯೋಗ ವಿಶ್ವಾದ್ಯಂತ ಬರೀ ಒಂದೇ ಧರ್ಮಕ್ಕೆ ಸೇರಿದ ಜನ ಇಲ್ಲ. ವಿವಿಧ ಬಣ್ಣಗಳ ಜನ ಇದ್ದಾರೆ, ವಿವಿಧ ಜಾತಿಯ ಜನ ಇದ್ದಾರೆ, ಧರ್ಮಗಳ ಜನ ಇದ್ದಾರೆ. ಅವರೆಲ್ಲರೂ ಯೋಗವನ್ನು ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತು ಇದರ ಹಿನ್ನೆಲೆ ಏನು ಅಂತ. ಇದರ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಇದು ಒಂದು ಮಾನವನ ಜೀವನ ಶೈಲಿ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರ ಗಮನಕ್ಕೆ ಬಂದಾಗ ಮಾತ್ರ ಅವ್ರು ಯೋಗವನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗಿದ್ರೆ ಇದು ಒಂದೇ ಧರ್ಮಕ್ಕೆ ಸೀಮಿತವಾಗಿದ್ರೆ, ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಯೋಗದಲ್ಲಿ ತುಂಬಾ ಜನ ಮುಂದುವರೆದಿದ್ದಾರೆ. ಅವ್ರು ಬೇರೆ ಬೇರೆ ಧರ್ಮದ, ಮುಸ್ಲಿಂ, ಕ್ರೈಸ್ತರು, ಇಂಥ ಧರ್ಮಗಳಿದ್ದಾರೆ. ಒಂದೇ ಧರ್ಮಕ್ಕೆ ಸೀಮಿತವಾಗಿದ್ರೆ ಅವರಷ್ಟೇ ಮಾಡ್ತಾ ಇದ್ರು, ಬೇರೆ ಬೇರೆ ಧರ್ಮದವರು ಮಾಡ್ತಾ ಇರಲಿಲ್ಲ. ಇದೊಂದು ಸ್ಪಷ್ಟನೆ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೆ ಯೋಗದಲ್ಲಿ ಇದು ಧರ್ಮವಲ್ಲ ಎನ್ನುವುದಕ್ಕೆ ಇನ್ನೊಂದು ಮಾಹಿತಿ, ಇನ್ನೊಂದು ಒಂದು ಸ್ಪಷ್ಟನೆ ನಿಮಗೆ ಕೊಡ್ತಾ ಹೋಗ್ತೇನೆ. ಯೋಗದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಆಚರಣೆ ಇಲ್ಲ, ದೇವರ ಪೂಜೆ ಇಲ್ಲ. ಯೋಗದಲ್ಲಿ ನಾವು ಯಾವುದೇ ಒಂದು ದೇವರನ್ನ ಪೂಜೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಯೋಗ ಮಾಡುವವರಾಗಿರ್ಬೋದು ಅಥವಾ ಯೋಗವನ್ನು ವಿವಿಧ ರೀತಿಯಲ್ಲಿ ಅಳವಡಿಸಿಕೊಂಡವರು ಆಗಿರ್ಬೋದು, ಯಾವುದೇ ಒಂದು ದೇವರ ಪೂಜೆ ಇಲ್ಲ ಇಲ್ಲಿ. ಅಂದ್ರೆ ಒಂದು ದೇವರನ್ನ ನಾನು ಪೂಜೆ ಮಾಡ್ತೀನಿ, ಇದಕ್ಕೆ ಯೋಗದಲ್ಲಿ ಒಂದೇ ದೇವರಿದೆ ಅದನ್ನ ಪೂಜೆ ಮಾಡ್ತೀನಿ ಅಂತ ಭಾವನೆ ಯಾರಲ್ಲಿ ಇಲ್ಲ. ಬೇರೆ ಭಕ್ತಿ ಯೋಗ ಆತರ ಬರುತ್ತೆ. ಬಟ್ ಒಂದು ಹೇಳುವುದಾದರೆ, ಒಂದು ಧರ್ಮಕ್ಕೆ ಸೇರಿದಂತ ದೇವರನ್ನ ಪೂಜೆ ಮಾಡ್ತೀನಿ ಎನ್ನುವುದಾದ್ರೆ, ಯಾವುದೇ ಒಂದು ಧರ್ಮದ ದೇವರು ಇಲ್ಲ. ಅವರ ಭಕ್ತಿ ಯೋಗನ ಆಚರಿಸೋರು ಇದ್ದಾರೆ. ಅವ್ರಿಗೆ ಯಾವುದೋ ಒಂದು ಇಷ್ಟ ಬರುತ್ತೋ ಆ ದೇವರಲ್ಲಿ ಭಕ್ತಿಯನ್ನ ಲೀನರಾದಂತವ್ರು ಇದ್ದಾರೆ. ಆದ್ರೆ ಒಂದೇ ದೇವರಿಗೆ ಸೀಮಿತವಾಗಿಲ್ಲ. ಇಲ್ಲಿ ದೇಹವೇ ದೇವಾಲಯ ಅಂತಕ್ಕಂಥ ಭಾವನೆಯಲ್ಲಿ ಪ್ರತಿಯೊಬ್ಬರು ಯೋಗವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ನನ್ನ ದೇಹವನ್ನ ಶುಚಿಗೊಳಿಸುವುದು, ನನ್ನ ಮನಸ್ಸನ್ನು ಶುಚಿಗೊಳಿಸುವುದು ಯೋಗದ ಮೂಲಕ, ಜ್ಞಾನದ ಮೂಲಕ ಶುಚಿಗೊಳಿಸುವುದೇ ಇಲ್ಲಿ ಏನಾಗಿದೆ, ಒಂದು ನಿತ್ಯ ಪೂಜೆ ಆಗಿರುತ್ತೆ. ಇಲ್ಲಿ ಯಾವುದೇ ಒಂದು ದೇವರ ಆಚರಣೆ ಇಲ್ಲ. ಹಾಗಾಗಿ ಇದು ಯಾವುದೇ ಕಾರಣಕ್ಕೊಂದು ಧರ್ಮವಾಗಿಲ್ಲ. ಜೊತೆಗೆ ಯೋಗವು ಒಂದು ವೈಜ್ಞಾನಿಕ ಆಧಾರಿತೆಯನ್ನು ಹೊಂದಿರತಕ್ಕಂಥದ್ದು. ಯೋಗಕ್ಕೆ ಒಂದು ವಿಜ್ಞಾನದ ಆಧಾರ ಇದೆ. ಅಂದ್ರೆ ಈಗ ಒಂದು ಯಾವುದೇ ಒಂದು ಅಂಶಕ್ಕೆ ವಿಜ್ಞಾನದ ಆಧಾರ ಬರ್ಬೇಕಪ್ಪ ಅಂದ್ರೆ, ಇದು ವೈಜ್ಞಾನಿಕ ಹಿನ್ನೆಲೆ ಬರ್ಬೇಕಪ್ಪ ಅಂದ್ರೆ ಸುಮ್ಮನೆ ಬರೋದಿಲ್ಲ. ಅದಕ್ಕೆ ಎಷ್ಟೋ ವರ್ಷಗಳ ಹಿಂದೆ ರಿಸರ್ಚ್ ಆಗಿರುತ್ತೆ. ಒಂದಿಷ್ಟು ತಮ್ಮದೇ ಆದಂತ ಶೈಲಿ ರಿಸರ್ಚ್ ಅನ್ನ ಮಾಡಿರ್ತಾರೆ. ಅದರ ಒಂದು ಇತಿಹಾಸನ ತಿಳಿತಾ ಹೋಗಿರ್ತಾರೆ. ಇದು ಮನುಷ್ಯನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ. ಬರೀ ಕೈ ಕಾಲಿ ಎತ್ತಿದ್ರೆ ಇದು ಯೋಗ ಆಗೋದಿಲ್ಲ. ಒಂದು ಕೈ ಅಥವಾ ಕಾಲಿಗೆ ಆಸನ ಮಾಡಿದ್ರೆ ಇದು ಯೋಗ ಆಗೋದಿಲ್ಲ. ಇದನ್ನ ಯಾವ ರೀತಿ ಒಂದು ವೈಜ್ಞಾನಿಕ ಹಿನ್ನೆಲೆ ಇದಕ್ಕೆ ಕೊಡಬೇಕು ಅಂತ ನಾವು ಗಮನದಲ್ಲಿ ಇಟ್ಟುಕೊಂಡು ನೋಡಿದಾಗ, ಅದು ಮನುಷ್ಯನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಅದರಿಂದ ಯೋಗ ಮಾಡಿದ ಅವನಲ್ಲಿ ಏನಾಗಲಿ ಬದಲಾವಣೆ ಆಗುತ್ತೆ, ಇಂಥ ವಿಚಾರ ಇಟ್ಕೊಂಡಕ್ಕೊಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಕೊಡ್ತಾ ಹೋಗ್ತಾರೆ. ಇನ್ನೊಂದು ಮುಖ್ಯವಾಗಿರೋ ಅಂಶ ಏನಪ್ಪಾ ಅಂದ್ರೆ, ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗ ಯಾವುದೇ ಒಂದು ಧರ್ಮಕ್ಕೆ, ಈಗ ಒಂದು ಯೋಗ ಪಿತಾಮಹ ಯಾರಂದ್ರೆ ಪತಂಜಲಿ ಮಹರ್ಷಿ ಅವರು. ಅವರ ಗ್ರಂಥಗಳಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಯೋಗ. ಇದೊಂದು ದಾರ್ಶನಿಕತೆ, ಅಂದ್ರೆ ಒಂದು ಜೀವನ ಶೈಲಿ, ಒಂದು ಜೀವನ ಪದ್ಧತಿಯಾಗಿದೆ. ಇದು ಒಂದು ಜೀವನ ಶಿಸ್ತಿನ ಗ್ರಂಥ. ಜೀವನದಲ್ಲಿ ನಾವು ಒಂದು ಶಿಸ್ತನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು, ಒಂದು ಶಿಸ್ತನ್ನು ಯಾವ ರೀತಿ ಪಾಲಿಸಬೇಕು, ನಾ ಬೆಳಿಗ್ಗೆ ಎದ್ದಿದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ನನ್ನ ಜೀವನ ಶೈಲಿ ಯಾವ ರೀತಿ ಇರಬೇಕು ಎನ್ನುವಂಥದ್ದು ಈ ಪತಂಜಲಿ ಯೋಗ ಸೂತ್ರದಲ್ಲಿ ಬರುತ್ತೆ. ಅಂದ್ರೆ ಇದು ಒಂದು ಜೀವನ ಶೈಲಿ, ಯಾವ ರೀತಿ ಮನುಷ್ಯ ಒಂದು ಜೀವನ ಮಾಡ್ಬೇಕು, ಉತ್ತಮ ಗುಣಮಟ್ಟದ ಜೀವನವನ್ನು ಯಾವ ರೀತಿ ಮಾಡ್ಬೇಕು ಎನ್ನುವುದು ಈ ಯೋಗದಲ್ಲಿ ಅಡಗಿದೆ. ಅಂದ್ರೆ ಉತ್ತಮ ಜೀವನ ಶೈಲಿಯನ್ನು ಒಂದೇ ಧರ್ಮದವರು ಮಾತ್ರ ಮಾಡ್ತಾರ, ಬೇರೆ ಬೇರೆ ಧರ್ಮದವರು ಮಾಡಲ್ವಾ. ಪ್ರತಿಯೊಂದು ಧರ್ಮದಲ್ಲೂ ಉತ್ತಮ ಜೀವನ ಶೈಲಿಯನ್ನು ಮಾಡುವಂತವ್ರು ಇದ್ದಾರೆ. ಇದು ಒಂದೇ ಧರ್ಮಕ್ಕೆ ಸೀಮಿತವಾಗಿದ್ರೆ ಯಾರು ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದು ಒಂದು ಜೀವನ ಶೈಲಿಯ ಹೊರತು ಯಾವುದೇ ಒಂದು ಧರ್ಮವಲ್ಲ. ಯಾಕಂದ್ರೆ ಹೇಳ್ತಿದ್ದೀನಪ್ಪ ಅಂದ್ರೆ, ಅದರಲ್ಲಿ ಅಹಿಂಸಾ, ಸತ್ಯ, ಬ್ರಹ್ಮಚರ್ಯ ಇಂತ ಅದೆಷ್ಟೋ ವಿಚಾರಗಳು ಬರ್ತವೆ. ಈ ಅಹಿಂಸೆ ಮಾಡಬಾರದು, ಸತ್ಯವನ್ನು ಹೇಳಬೇಕು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ಬೇಕು ಎನ್ನುವಂಥದ್ದು ಕೇವಲ ಒಂದು ಧರ್ಮದವ್ರು ಮಾತ್ರ ಪಾಲನೆ ಮಾಡಲ್ಲ. ಪ್ರತಿಯೊಂದು ಧರ್ಮದಲ್ಲೂ ಅವರದ್ದೇ ಆದಂತಹ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅಹಿಂಸಾ, ಸತ್ಯ, ಬ್ರಹ್ಮಚರ್ಯನ ಪಾಲನೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಯೋಗ ಯಾವುದೇ ಒಂದು ಇಂಥ ವಿಷಯಗಳನ್ನು ಯೋಗ ಕೊಟ್ಟಿದೆ ಅಂದ್ರೆ ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಲ್ಲ ಎನ್ನುವುದು ನಾವಿಲ್ಲಿ ಸ್ಪಷ್ಟತೆಯನ್ನ ಕಂಡುಕೊಳ್ಬೇಕಾಗಿದೆ ಸ್ನೇಹಿತರೆ. ಯೋಗವನ್ನ ಜಗತ್ತಿನಾದ್ಯಂತ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಷ್ಟೆಲ್ಲಾ ರಾಷ್ಟ್ರಗಳು ಯೋಗವನ್ನ ಒಪ್ಪಿಕೊಂಡಿದೆ ಅಂದ್ರೆ ಇದು ಒಂದು ಧರ್ಮಕ್ಕೆ ಸೀಮಿತವಾಗಿದ್ರೆ ಯೋಗವನ್ನ ಅಷ್ಟೆಲ್ಲಾ ರಾಷ್ಟ್ರಗಳು ಒಪ್ಕೊಳ್ತಾ ಇದ್ವಾ? ಇಲ್ಲ. ಹಾಗಾಗಿ ಇದು ಒಂದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಅಂದ್ರೆ ಈಗ ನಾವೇ ಒಂದು ಯಾವುದೋ ಒಂದು ಹೊರಗಿನಿಂದ ಬಂದಂತ ಧರ್ಮವನ್ನ ನಾವು ಪಾಲನೆ ಮಾಡ್ಬೇಕಂದ್ರೆ ಹಿಂದೂ ಮುಂದೆ ನೋಡ್ತೀವಿ, ಇದು ಯಾವ ದೇಶದಿಂದ ಬಂದಂತ ಧರ್ಮ, ಇದನ್ನ ನಾವ್ ಯಾಕೆ ಪಾಲನೆ ಮಾಡ್ಬೇಕು, ಇದ್ರಲ್ಲಿ ಏನಿದೆ,
ಇಂಥ ಒಂದು ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇರ್ತೀವಿ. ಹಾಗಾಗಿ ಇದೊಂದು ಯೋಗ ಒಂದು ಧರ್ಮವಾಗಿದ್ರೆ ಬೇರೆ ಬೇರೆ ದೇಶಗಳನ್ನ ಅಳವಡಿಸ್ಕೊಳ್ತಾ ಇದಾವಲ್ಲ, ಅವು ವಿಚಾರ ಮಾಡ್ತೇವೆ ನಾವು ಯಾಕೆ ಇದನ್ನ ಅಳವಡಿಸ್ಕೊಳ್ಬೇಕು, ಇದು ಒಂದು ದೈವಿಕ ಧರ್ಮನ ಅಥವಾ ಒಂದು ದೇವರಿಗೆ ಒಂದು ಸೀಮಿತವಾದಂತ ಧರ್ಮನ ಅಂತ ಅವರೆಲ್ಲ ವಿಚಾರ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅವರೆಲ್ಲ ಗೊತ್ತಾದ್ಮೇಲೆ ಇದನ್ನ ಒಂದು ವಿಶ್ವಸಂಸ್ಥೆ ಮಟ್ಟದಲ್ಲಿ ಯೋಗವನ್ನ ಇಟ್ಟು ಪ್ರತಿಯೊಂದು ರಾಷ್ಟ್ರಗಳು ಒಪ್ಪಿಕೊಂಡಿದೆ ಅಂದ್ರೆ ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಹಾಗಾಗಿ ಇವತ್ತು ಅದೆಷ್ಟು ಈ ಭಾರತಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ರಾಷ್ಟ್ರಗಳು ಯೋಗವನ್ನು ಅಳವಡಿಸಿಕೊಂಡಿವೆ. ಹಾಗಾಗಿ ಇದು ಯೋಗ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಇದು ಮನುಷ್ಯನ ದೈಹಿಕವಾಗಿ, ಅವನ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಅವನ ನೆಮ್ಮದಿಗಾಗಿ, ಅವನ ಒಂದು ಮಾನಸಿಕ ಒತ್ತಡವನ್ನು ಕಳ್ಕೊಳ್ಳುವುದಕ್ಕಾಗಿ ಮತ್ತೆ ಅದೆಷ್ಟೋ ರೋಗ ರುಜಿನಗಳಿಗೆ ಯೋಗ ಪರಿಹಾರವಾಗಿದೆ. ಇಂಥ ಎಲ್ಲಾ ವಿಚಾರಗಳ ಅಳವಡಿಸಿಕೊಂಡು ಮಾತ್ರ ಯೋಗ ಇವತ್ತು ಜಗತ್ತಿನಾದ್ಯಂತ ಹರಡ್ಲಿಕ್ಕೆ ಸಾಧ್ಯವಾಗಿದೆ ಹೊರತು ಯಾವುದೇ ಒಂದು ಧರ್ಮ ಅಂತಂದಲ್ಲ. ಯೋಗ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಭಾರತದ ಕೊಡುಗೆಗಳಲ್ಲಿ ಯೋಗವು ಸಹ ಒಂದು ಅದ್ಭುತವಾದಂಥದ್ದು. ಇದು ಯಾವ ಧರ್ಮದಿಂದ ಹುಟ್ಟಿತ್ತು, ಹೆಂಗೆ ಹುಟ್ಟಿತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಯಾವ ಕಾರಣಕ್ಕೆ ಬೆಳೀತಾ ಇದೆ ಇವತ್ತು, ಅದರಿಂದ ಏನೆಲ್ಲ ಉಪಯೋಗವಿದೆ, ಮನುಷ್ಯನ ದೇಹಕ್ಕೆ ಅದೆಷ್ಟು ಉಪಯೋಗ ಇದೆ ಎನ್ನುವುದನ್ನು ನಾವು ಅಳವಡಿಕೆ ಮಾಡ್ಕೊಳ್ಬೇಕಾಗುತ್ತೆ, ಮನದಟ್ಟನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ಇದೊಂದು ಬದುಕುವ ಜೀವನ ಶೈಲಿ ಅಂತ ನಾ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಮಾತನ್ನ ಯಾರು ಹೇಳಿದ್ದಾರೆ ಅಂತ ನಿಮ್ಗೆ ನಾ ಮುಂಚೆವಾಗಿ ಹೇಳಿದ್ದೆ. ಏನದ ಅಂದ್ರೆ, ರಸ್ತೆಯಲ್ಲಿ ನಮಾಜ್ ಮಾಡದಂತೆ ನೀವು ತಡೆಯುವುದಾದರೆ ಉದ್ಯಾನವನಗಳಲ್ಲಿ ಯೋಗವನ್ನು ಕೂಡ ಮಾಡುವುದನ್ನು ನಾವು ತಡಿಬೇಕಾಗ್ತದೆ ಎನ್ನುವಂತ ಮಾತನ್ನ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ ಅಂತ ನಿಮ್ಗೆ ಒಂದು ಮುಂಚೆವಾಗಿ ಒಂದು ಮಾತನ್ನ ಹೇಳಿದ್ದೆ ಸ್ನೇಹಿತರೆ. ಈ ಪೋಸ್ಟ್ ಹರಿದಾಡ್ತಿದ್ದು ನಿಜ. ಹಾಗಂತ ಅವ್ರು ಈ ಮಾತನ್ನ ಹೇಳಿದಾರ ಇಲ್ವಾ ಎನ್ನುವುದನ್ನ ಒಂದು ಸ್ಪಷ್ಟತೆನ ಪಡ್ಕೊಳ್ಳೋಕೋಸ್ಕರ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಮುಂದಾದೆ. ನನಗಲ್ಲಿ ತಿಳಿದಿದ್ದು ಇಷ್ಟೇ, ಈ ಮಾಹಿತಿ ಇವತ್ತಿಂದಲ್ಲ, ನಿನ್ನೆಯಿಂದಲ್ಲ, ಒಂದು 2-3 ವರ್ಷಗಳಿಂದ ಈ ಒಂದು ಇನ್ಸ್ಟಾಗ್ರಾಮ್ ಮತ್ತು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆದ್ರೆ ಇದನ್ನ ಅವ್ರು ಹೇಳಿದಾರ ಇಲ್ವಾ ಎನ್ನುವಂತ ಒಂದು ಮಾಹಿತಿನ ಕಲೆ ಹಾಕ್ಲಿಕ್ಕೆ ಹೋದಾಗ ನಂಗೆ ಒಂದು ಸ್ಪಷ್ಟನೆ ಸಿಕ್ತು. ಈ ಮಾತನ್ನ ಅವ್ರು ಹೇಳಿಲ್ಲ ಅಂತ ಒಂದಿಷ್ಟು ಪ್ರತಿಷ್ಠಿತ ಪತ್ರಿಕೆಗಳು ಅವರ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ರು. ಅವ್ಯಾವಂತೂ ಈ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ ನೋಡಿ. ಅವರು ಏನ್ ಮಾಡಿದ್ರು, ಪ್ರಕಟಣೆ ಮಾಡಿದ್ರು. ಇದು ಒಂದು ಫೇಕ್ ನ್ಯೂಸ್, ಯಾರೋ ಒಬ್ರು ಇದನ್ನ ಹರಿಬಿಡ್ತಿದ್ದಾರೆ, ಅದು ಪ್ರಿಯಾಂಕಾ ಗಾಂಧಿ ಅವರು ಹೇಳಿರುವಂತ ಮಾತಲ್ಲ ಎನ್ನುವಂಥದ್ದು ನನಗೆ ಒಂದು ಸ್ಪಷ್ಟನೆ ಸಿಕ್ತು. ಯಾಕಂದ್ರೆ ಅವ್ರು ಹೇಳಿಲ್ಲ ಎನ್ನುವುದಾದ್ರೆ ನಮಗೂ ಒಂದು ಖುಷಿ ವಿಚಾರಣೆ. ಯಾಕಂದ್ರೆ ಯಾರೋ ಒಬ್ಬ ರಾಜಕೀಯ ತನ್ನ ಬೆಳೆ ಬೇಯಿಸ್ಕೊಳ್ಳೋಕೆ ಇಂತ ಮಾತನ್ನ ಹೇಳೋದು ಯಾರಿಗೂ ಸಹಿಸ್ಕೊಳಕ್ ಆಗಲ್ಲ. ಅವ್ರು ಹೇಳಿಲ್ಲ ಅಂದ್ರೆ ಒಂದು ಖುಷಿ ವಿಚಾರಣೆ, ಒಪ್ಕೊಳ್ಳೋಣ. ಆದ್ರೂ ಸಹ ಯಾಕೆ ಮತ್ತೆ ನೀ ಈ ಇದನ್ನ ಕಂಟಿನ್ಯೂ ಮಾಡಿದ್ಯಪ್ಪ, ಈ ವಿಡಿಯೋ ನೀ ಯಾವ್ದಕ್ಕೋಸ್ಕರ ಮಾಡಿದ್ಯಾ, ಪ್ರಿಯಾಂಕಾ ಗಾಂಧಿ ಅವ್ರ ಹೆಸರು ತಗೊಂಡು ಪ್ರಿಯಾಂಕಾ ಗಾಂಧಿ ಅವರು ಹೇಳಿಲ್ಲ ಅಂದ್ಮೇಲೆ ಯಾಕೆ ಈ ವಿಡಿಯೋ ನೀ ಮಾಡ್ಲಿಕ್ಕೆ ಹೋಗಿದ್ದೆ ಅಂತ ಸಾಕಷ್ಟು ಜನರಿಗೆ ಸಾಮಾನ್ಯವಾಗಿ ಈ ಒಂದು ಕ್ವಶನ್ ತಲೆಯಲ್ಲಿ ಬಂದೇ ಬರುತ್ತೆ. ಯಾಕಪ್ಪ ಹೇಳಿದಂದ್ರೆ, ಅವರ ಹೆಸರಿನಲ್ಲಿ ಇಂಥ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಬಿಟ್ಟಿರ್ತಕ್ಕಂಥ ಜನರ ಮೈಂಡ್ ಸೆಟ್ ಏನಿದೆ ಅದನ್ನ ನಾವು ಚೇಂಜ್ ಮಾಡ್ಬೇಕಾಗಿದೆ. ಅವ್ರ ಹೆಸರಿನಲ್ಲಿ ಹೇಳಿದ್ರು ಅದು ಅವ್ರ ಹೆಸರು ಇಲ್ದೇನೆ ಹೇಳಿದ್ರು ಅದು ಬೇರೆ ವಿಷಯ. ಇಂಥ ಮನಸ್ಥಿತಿ ಅದನ್ನ ಪೋಸ್ಟ್ ಒಂದ್ ನೋಡಿದ್ನಪ್ಪ, ಈ ತರ ಬಂತು, ನಮಾಜು ಮತ್ತು ಯೋಗಕ್ಕೂ ಏನೋ ಒಂದು ಲಿಂಕ್ ಅನ್ನ ಇಟ್ರು. ನನ್ಗೇನ್ ಅನ್ಸುತ್ತೆ, ನಮಾಜ್ ಒಂದು ಮುಸ್ಲಿಂ ಧಾರ್ಮಿಕತೆಗೆ ಏನು ಸೇರಿದಂತ ಒಂದು ಆಚರಣೆ ಆಗಿದೆ, ಯೋಗ ಆಗಿದ್ರೆ ಇನ್ನೊಂದು ಧರ್ಮಕ್ಕೆ ಸೇರಿದಂತ ಆಚರಣೆಯ ಅಂತ ನನ್ನ ಮೈಂಡ್ ಅಲ್ಲಿ ಏನು ಬರುತ್ತೆ, ಸಡನ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯೋಗವು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ, ಒಂದು ಮನುಷ್ಯನ ಜೀವನ ಶೈಲಿಗೆ ಸೀಮಿತವಾಗಿದ್ದು ಅಂತಕ್ಕಂಥ ಮಾತ್ರ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಿದ್ದಲ್ಲಿ ನಾ ಈ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಬಿಟ್ಟರು ಸೆಕೆಂಡರಿ. ಇಂಥ ವಿಚಾರಗಳು ಬೇರೆ ಜನಗಳಲ್ಲಿ ಮೈಂಡ್ ಅಲ್ಲಿ ಬರಬಾರದು ಎನ್ನತಕ್ಕಂಥದ್ದು ನನ್ನ ಭಾವನೆ ಆಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಪ್ರತಿಯೊಬ್ಬರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸ್ನೇಹಿತರೆ. ನಮಸ್ಕಾರ. ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನ ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ನಾನು ಮಾಡ್ತೇನೆ.